ಎದ್ರ ಬಜಾರ್ ರೀ? ಕಾರಿಂದ ಇಳಿಬೇಡಿ, ಸುಮ್ಮನೆ ವೀಕ್ಷಣೆ ಮಾಡ್ಕೊಂಡು ಹೋಗ್ಬಿಡುವ. ಸುಮ್ಮನೆ ಅಲ್ಲಿ ಒಂದು ಡಿಸ್ಟಿಕ್ಟು ಆ ಕಡೆ ಹೋಗಿ ವೇಸ್ಟ್ ಮಾಡ್ಕೊಳ್ಳೋದು ಬೇಡಿ. ಯಾಕಂದ್ರೆ 400-500 ಕಿಲೋಮೀಟರ್ ಹೋಗ್ತಾ ಇರೋದು ಮೈಸೂರು. ಮತ್ತೆ ನೀವು ಹಂಗೆ ಬೇಡ ಅಂತ ಹಂಗೆ ಹೋಗ್ಬೋದಿತ್ತಲ್ಲ. ಇಲ್ಲ ಅದೇನು ಜಾಸ್ತಿ ಸಾರ್ ಕಣ್ಣು ತುಂಬ ನೋಡ್ರಿ, ಕಣ್ಣು ತುಂಬ ನೋಡ್ರಿ. ಒಳಗಡೆ ಆರಾಮಾಗಿ ಹೋಗಿ ಒಂದೇ ಹಂಗೆ ನೋಡ್ಕೊಂಡು ಒಂದಿನ ಬೇಕಾ ಎಲ್ಲ ನೋಡ್ಬೇಕು. ಇಲ್ಲೇನು ಹಾಕಂಗಿಲ್ಲ ಅವನ್ನ. ಫಿಲಿಮ್ ಶೂಟಿಂಗ್ ಎಲ್ಲ ಆಗಿತ್ತು. ಸ್ವಲ್ಪ ದೂರ ನಿಂತ ಒಂದು ಸ್ಟೆಪ್ ತಳಗಿಳಿದ ಏನು ದಯವಿಟ್ಟು ಒಂದು ಫೋಟೋನ ಬೇಕಾಗಿಲ್ಲ, ಬೇಡಲ್ಲ. ನಾವು ತಗೊಂಡು ನಾವು ದಮ್ಮ ಬೇಯಿಸೋಕ್ಕಾಗಲ್ಲ. ಅಷ್ಟು ಅಲ್ಲಿ ರೀಚ್ ಮಾಡುವ. ಅಲ್ಲ ಕೇಳಿ ಇಲ್ಲಿಂದ ಹೋಯ್ತೀವಿ ಬ್ರದರ್, ಒಂದು ಸ್ವಲ್ಪ ಲೇಟ್ ಆಗ್ಬಿಟ್ಟು ಅವ್ರು ಹೆಣ್ಣಿಗೆ ತಗೊಂಡು ಹೋಗ್ತಿರೋರು ಜನ ಬರದೇ ಹೋದ್ರೆ ಇನ್ನೊಂದು ದಿನ ಅಲ್ಲಿಗೆ ಬೇಕು ಅಂದ್ರೆ ಭಾಳ ಕಷ್ಟ. ಪ್ಲ್ಯಾನ್ ಮಾಡಿದರೆ ಇನ್ಫಾರ್ಮ್ ಮಾಡಿದರೆ ಹೋಗಿ ರೀಚ್ ಮಾಡ್ಬಿಡುವ. ಬಿಸ್ಮಿಲ್ಲ ಆಗೋಲ್ಲ. ಹೋಗೋಣ ನೋಡ್ರಿ ಏನು ಜಮೀರ ಎಲ್ಲ ಎಲ್ಲರೂ ಒಂದು ಕಾಂಪ್ರಮೈಸ್ ಅಲ್ಲಾಲು ಜಟ್ಕ ಎಲ್ಲ ಯಾವುದೋ ಒಂದು ಬೀಫ್ ಹೋಟ್ಲಿಗೆ ಹಾಕ್ಬಿಡುವ ತಿನ್ಕೊಳ್ಳೋ. ನೀವು ಚಲೋ ಊಟ ಬಿಟ್ಟು ಬಂದಿರಲ್ಲಿ ನಮ್ಮ ಬಳ್ಳಾರಿ ನಾನ್ ವೆಜ್ ಬ್ರದರ ದರ್ಶನರ ಬಳ್ಳಾರಿ ಬೆಳಗ್ಗೆ 6-7 ಗಂಟೆ ಅಂದ್ರೆ ಬಿರಿಯಾನಿ ಸಿಗಂಗಿಲ್ರಿ, ಅಷ್ಟು ಪಾಡೆ ಹಚ್ಚಿ ತಿಂತಾರಲ್ಲಿ. ಭಾರಿ ಫೇಮಸ್ ರೀ ಬಳ್ಳಾರಿ ಬಿರಿಯಾನಿ. ಆಯ್ತು ಯಾವ್ದಾರು ಒಂದು ಬೀಫ್ ಅಂಗಡಿಗೆ ನಡೆಯಕ್ಕೆ ಒಳ್ಳೆ ಚೆನ್ನಾಗಿದ್ದಾರೆ. ಮುಸ್ಲಿಮ್ಸ್ ಬರ್ತಾಗಿರ್ತದೆ. ಬೀಫ್ ಬೇಡದ ಹಾಂ ಫ್ರೀ ಇದ್ರೆ ಎಲ್ಲ ನೋಡ್ಬೇಕು. ಒಂದಿನ ಬೇಕು, ಮನಸ್ಸು ನೋಸ್ಕೊಳ್ಕೊಬಿಡ್ರಿ. ಒಂದಿನ ಬೇಕು ಕಂಪ್ಲೀಟ್ ಮಾಡಿ. ಫೋಟೋ ನೋಡೋದು ಈ ಲೆವೆಲ್ ಇದು ಸರ್ಕಾರ ಇನ್ವೆಸ್ಟ್ ಮಾಡ್ತದಲ್ಲ.